ಕೇಶವಮೂರ್ತಿಯದ್ದು ಮಗುವಿನಂತಹ ಸ್ವಭಾವ. ನಿಮಿಷವೂ ಒಂದೆಡೆ ನಿಲ್ಲದೆ ಹೊಸದೇನಾದರೂ ಮಾಡುತ್ತಲೇ ಇರುವ ನಡವಳಿಕೆ. ಹಿರಿಕಿರಿಯರೆನ್ನದೆ ಎಲ್ಲರನ್ನೂ ಪ್ರೀತಿಸುವ ಮನಸ್ಸು ಚಂದ್ರಶೇಖರ್ ಹೆಗಡೆ ದಂಪತಿ ಮತ್ತು ಸುತ್ತಮುತ್ತಲಿನ ಎಲ್ಲರಿಗೂ ಪ್ರಿಯವಾಗಿತ್ತು. ಒಮ್ಮೆ ಹೆಂಡತಿ ಭಾಗೀರಥಿ ಬಾಯಿಯೊಂದಿಗೆ ಇವನನ್ನು ಮಗಳಿಗೆ ತಂದುಕೊಳ್ಳುವ ಬಗ್ಗೆ ಮಾತು ಆಡಿದ್ದರು ಮೇಷ್ಟ್ರು. ಒಂದೇ ಜಾತಿಯಾದ್ದರಿಂದ ತೊಂದರೆಯೇ ಇಲ್ಲ ಎಂದುಕೊಂಡು ಅವನನ್ನು ಮೊದಲಿಗಿಂತ ಹೆಚ್ಚು ಆದರ ಪ್ರೀತಿಯಿಂದ ಕಾಣತೊಡಗಿದ್ದರು. ಶಾಲಾ ಕೆಲಸಗಳಿಗೆ ಕಲಾಗುಚ್ಛದ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಕಲಾಮಂಟಪಕ್ಕೆ ಬರುತ್ತಿದ್ದ ಕೇಶವಮೂರ್ತಿ ಎಲ್ಲೂ ಎಚ್ಚರ ತಪ್ಪದೆ ಸಂಯಮದಿಂದ ನಡೆದುಕೊಳ್ಳುತ್ತಿದ್ದ. ಹೆಣ್ಣು ಮಕ್ಕಳು ಇರುವ ಮನೆ ತನ್ನಿಂದ ಕೆಟ್ಟ ಹೆಸರು ಬಂದಾತು ಎಂಬ ದೂರದೃಷ್ಟಿ ಅವನಲ್ಲಿತ್ತು. ಚಂದ್ರಶೇಖರ್ ಅವರಿಗೆ ನೃತ್ಯ ನಾಟಕಗಳಲ್ಲಿ ಬಹಳವೇ ಅಭಿರುಚಿ ಇದ್ದುದರಿಂದ ತಮ್ಮ ತೋಟದಲ್ಲಿಯೇ ಕಲಾಮಂಟಪವೆಂಬ ಹೆಸರಿನ ಪ್ರದರ್ಶನ ವೇದಿಕೆಯನ್ನು ಕಟ್ಟಿಸಿದ್ದರು. ತೋಟದ ಮಧ್ಯದಲ್ಲಿ 3 ಅಡಿ ಎತ್ತರದಲ್ಲಿ ಕಟ್ಟಿದ್ದ ಕೆಂಪು ನೆಲದ ದೊಡ್ಡ ವೇದಿಕೆ, ಅದಕ್ಕೆದುರಾಗಿ ಪ್ರೇಕ್ಷಕರು ಕುಳಿತುಕೊಳ್ಳಲು ವೃತ್ತಾಕಾರವಾಗಿ ಕಟ್ಟಿದ್ದ ಕಲ್ಲಿನ ಮೆಟ್ಟಿಲುಗಳು, ಪಕ್ಕದಲ್ಲಿದ್ದ ಮಣ್ಣಿನ ದಿಬ್ಬ, ಅನತಿ ದೂರದಲ್ಲಿ ಪಚ್ಚೆ, ಬಿಳಿ, ಕೇಸರಿ ಬಣ್ಣಗಳ ಕಲ್ಲುಗಳನ್ನು ಜೋಡಿಸಿದ ಪುಟ್ಟ ಕೃತಕ ನೀರಿನ ಕೊಳ, ಅದರಲ್ಲಿ ನೀರಿನ ಮರುಬಳಕೆ ಮಾಡುವಂತೆ ವಿನ್ಯಾಸಗೊಳಿಸಿದ್ದ ಧುಮ್ಮಿಕ್ಕುವ ಕೃತಕ ಜಲಪಾತ, ಈಜಾಡುವ ಮೀನುಗಳು, ಬಾತುಕೋಳಿಗಳು, ಸುತ್ತಲಿನ ದಟ್ಟ ಹಸಿರಿನ ಪರಿಸರ ಕೃಷ್ಣಮೂರ್ತಿಯ ಅತಿಮೆಚ್ಚಿನ ಸ್ಥಳವಾಗಿತ್ತು. ಮಕ್ಕಳನ್ನು ಕೂರಿಸಿ ನಾಟಕ ಕಲಿಸುವುದು, ಹಾಡು ಕಟ್ಟಿ ಮಕ್ಕಳಿಂದಲೇ ರಾಗ ಸಂಯೋಜಿಸುವುದು, ನಂತರ ಅದನ್ನು ತನ್ನ ಗುರುಗಳೆಂದು ಭಾವಿಸಿರುವ ಚಂದ್ರಶೇಖರ್ ಹೆಗಡೆ ದಂಪತಿಗಳ ಮುಂದೆ ಪ್ರದರ್ಶಿಸುವುದರಲ್ಲಿ ಸಾರ್ಥಕತೆ ಕಾಣುತ್ತಿದ್ದ. ಆಗಾಗ ತೋಟದ ಕೆಲಸಕ್ಕೂ ಕೈ ಹಾಕಿ ತೆಂಗು ಅಡಿಕೆ ಕೀಳುತ್ತಿದ್ದ. ಹೊಸ ಸಸಿ ಬಂದರೆ ಪಾತಿ ಕಟ್ಟುತ್ತಿದ್ದ. ತೋಟದ ಕೆಲಸಗಾರರಿಗೂ ಅವನೆಂದರೆ ಸಲುಗೆ, ಜೊತೆ ಗೌರವ. ಮುಕ್ತ ಸೂಕ್ಷ್ಮ, ಹೆಚ್ಚು ವಾಚಾಳಿಯಲ್ಲದ ಕಾರಣ ಮನದ ಭಾವಗಳನ್ನು ಹೆಚ್ಚಾಗಿ ಹೊರಹಾಕುತ್ತಲೇ ಇರಲಿಲ್ಲ. ಮಾಯಾ ಹಾಗಲ್ಲ. PUCನಲ್ಲಿ ಓದುತ್ತಿದ್ದವಳು. ಜೊತೆಯಲ್ಲಿ ಓದುತ್ತಿದ್ದ ಇಕ್ಬಾಲ್ ಅಹಮದ್ ಎನ್ನುವ ಒಬ್ಬನನ್ನು ಪ್ರೀತಿಸುವ ವಿಷಯ ಗುಟ್ಟಾಗಿ ಅಕ್ಕನ ಬಳಿ ಹಂಚಿಕೊಂಡಿದ್ದಳು. ಈ ವಿಷಯಕ್ಕೆ ಆತಂಕಗೊಂಡಿದ್ದ ಮುಕ್ತ ಅಪ್ಪ ಅಮ್ಮ ವಿಜಾತಿಯ ಹುಡುಗನನ್ನು ಮದುವೆಯಾಗಲು ಖಂಡಿತ ಒಪ್ಪಿಗೆ ನೀಡುವುದಿಲ್ಲ, ಅದರಲ್ಲೂ ಬೇರೆ ಧರ್ಮದವ ಎಂದರೆ ಮನೆಯಲ್ಲಿ ಕೋಲಾಹಲವೇ ನಡೆಯಬಹುದೆಂದು ತಿಳಿ ಹೇಳಿದ್ದಳು. ನಮ್ಮ ಒಳಿತು ಕೆಡುಕುಗಳನ್ನು ನೋಡಿಕೊಳ್ಳುವವರು ಹೆತ್ತವರು. ನಮ್ಮ ಮೇಲಿನ ಸಂಪೂರ್ಣ ಅಧಿಕಾರ ಅವರದೇ ಎಂಬ ನಿರ್ಧಾರ ಮುಕ್ತಾಳದಾಗಿತ್ತು. ಮಾಯಾ ಅಕ್ಕನ ಮಾತು ಕೇಳುವಂಥವಳೇ ಇಲ್ಲವೇ ಇಲ್ಲ. ಅದರ ಬದಲಿಗೆ ನೀನು ಕೇಶವಮೂರ್ತಿಯನ್ನು ಪ್ರೀತಿಸು. ನಿಮ್ಮಿಬ್ಬರ ಜೋಡಿಯನ್ನು ಮೊನ್ನೆ ಡ್ಯಾನ್ಸ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟರು. ನೀನು ಅವರನ್ನೇ ಮದುವೆಯಾದರೆ ಚೆನ್ನಾಗಿರುತ್ತದೆ ಎಂದಿದ್ದಳು. ಆ ಕೊನೆಯ ವಾಕ್ಯ ಹೊರಬೀಳುವಾಗ ಆಗಷ್ಟೇ ಮಕ್ಕಳ ಕೋಣೆಯೊಳಗೆ ಬಂದ ತಾಯಿಯ ಕಿವಿಗೂ ಕೇಳಿಸಿ, ಹೌದು ಮುಕ್ತ, ಒಳ್ಳೆಯ ಹುಡುಗ, ನಮ್ಮ ಜಾತಿಯೇ, ಅವರ ಕಡೆ ಹಿರಿಯರೊಂದಿಗೆ ಮಾತುಕತೆ ಆಡೋಣ, ನಿನಗಿಷ್ಟವಿದೆ ತಾನೆ ಎಂದವರು. ಏನಾಗಿದೆ ಆ ಹುಡುಗನಿಗೆ? ಇಷ್ಟಪಡದೇ ಇರುವಂಥದ್ದು, ಎಂಥವರೂ ಒಪ್ಪಿಕೊಳ್ಳುವಂತಹ ಹುಡುಗನೇ ಎನ್ನುತ್ತಾ ಹೊರನಡೆದಿದ್ದರು. ಇಷ್ಟಾಗಿಯೂ ಹೆಚ್ಚಿನ ಮಾತುಕತೆಯನ್ನು ಮುಕ್ತ ಕೇಶವಮೂರ್ತಿಯೊಂದಿಗೆ ಇಟ್ಟುಕೊಂಡಿರಲಿಲ್ಲ. ಕೊನೆಯ ವರ್ಷದ ಪದವಿಯಲ್ಲಿ ಓದುತ್ತಿದ್ದವಳಿಗೆ ಸಾಹಿತ್ಯ ಸಂಗೀತಗಳಲ್ಲಿ ಹೆಚ್ಚಿನ ಒಲವು. ತಂದೆಯ ಅಣತಿಯಂತೆ ಕೇಶವಮೂರ್ತಿಯವರೊಂದಿಗೆ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಇತರ ಶಾಲೆಗಳಲ್ಲಿ ನಡೆಯುವ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳಿಗೆ ಹೋಗಿ ಬರುತ್ತಿದ್ದಳಾದರೂ ಗುರುವಿನಂತೆ ಅವನನ್ನು ಕಾಣುತ್ತಿದ್ದಳಷ್ಟೆ. ಎಷ್ಟು ಬೇಕೋ ಅಷ್ಟೇ ವ್ಯವಹರಿಸುತ್ತಿದ್ದಳು. ದುತ್ತನೆ ಸಂದರ್ಭವೊಂದು ಮಾತನಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿತು. ಮಾಯಾ ಕಾಲೇಜಿನಲ್ಲಿ ಆಯೋಜಿಸಿದ್ದ 3 ದಿನಗಳ ಬೆಂಗಳೂರು ಮೈಸೂರು ಟ್ರಿಪ್ಗೆಂದು ಹೊರಟವಳು. 4ನೇ ದಿನ ಬೆಳಗ್ಗೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರೂ ಇವಳಿರಲಿಲ್ಲ. ಜೊತೆಗೆ ಹೋಗಿದ್ದ ಅಧ್ಯಾಪಕಿಯರು ಊರಿಗೆ ರಾತ್ರಿ ಹೊರಡುವಾಗ ಮಾಯಾ ಬಸ್ನಲ್ಲಿ ಕೂತಿದ್ದನ್ನು ದೃಢಪಡಿಸಿಕೊಂಡಿದ್ದರು. ಟ್ರಿಪ್ನಲ್ಲಿದ್ದ ಮಕ್ಕಳೆಲ್ಲರೂ ಅಲ್ಲೇ ಇರುವಾಗ ಮಾಯಾ ಮಾತ್ರ ಹೇಗೆ ತಪ್ಪಿಸಿಕೊಂಡಳು ಎಂಬುದು ಅವರ ಯೋಚನೆಯಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಡುವ ಮುನ್ನ ಮನೆಗೇನಾದರೂ ಬಂದಿದ್ದಾಳಾ ಎಂದು ತಿಳಿದುಕೊಳ್ಳಲು ಮನೆಗೆ ಫೋನ್ ಮಾಡಿದ್ದರು. ಆದರೆ ಅಂದೇ ಬೆಳಗ್ಗೆ ಆಕಸ್ಮಿಕವಾಗಿ ಚಂದ್ರಶೇಖರ್ ಹೆಗಡೆ ಅವರ ಅಣ್ಣನ ಮಗ ಅಪಘಾತಕ್ಕೀಡಾದ ವಿಷಯ ತಿಳಿದು ದಂಪತಿ ಅಲ್ಲಿಗೆ ದೌಡಾಯಿಸಿದ್ದರು. ಫೋನ್ಗೆ ಉತ್ತರಿಸಿದವಳು, ಅಪ್ಪ ಅಮ್ಮನೂ ಮನೆಯಲ್ಲಿಲ್ಲದ ಕಾರಣ ಏನೂ ತೋಚದೆ ಗಾಬರಿಯಾಗಿದ್ದ ಮುಕ್ತ ಕೇಶವಮೂರ್ತಿಯನ್ನು ಭೇಟಿಯಾಗಿ ವಿಷಯ ತಿಳಿಸಿ ತಂಗಿಯನ್ನು ಹುಡುಕಲು ಸಹಾಯ ಮಾಡುವಂತೆ ಕೋರಿದಳು. ವಿಷಯದ ಗಂಭೀರತೆ ಅರಿತವ ಒಡನೆಯೇ ಕಾರ್ಯೋನ್ಮುಖನಾದ. ಮೊದಲಿಗೆ ಇಬ್ಬರು ಮಾಯಾ ಓದುತ್ತಿದ್ದ ಶಿರಸಿಯ ಸರ್ಕಾರಿ ಕಾಲೇಜಿನ ಹತ್ತಿರ ಹೋಗಿ ಅವರ ಕ್ಲಾಸ್ ಟೀಚರ್ಗಳ ಹತ್ತಿರ ಮಾತನಾಡಿ ನಡೆದುದನ್ನೆಲ್ಲ ತಿಳಿದುಕೊಂಡರು. ಮಾಯಾ ಸ್ನೇಹಿತೆಯರು ಯಾರು ಎಂಬುದನ್ನು ಒಂದು ಪಟ್ಟಿ ಮಾಡಿಕೊಂಡು ಅವರ ಮನೆಗಳಿಗೆ ಹೋಗಿ ಬರುವ ಯೋಚನೆ ಮಾಡಿದರು. ಇದನ್ನು ಮಾಯಾಳ
ತರಗತಿಯಲ್ಲಿ ಕೇಳಿದಾಗ ಆಶ್ಚರ್ಯವೆಂಬಂತೆ ಒಬ್ಬಳೇ ಹುಡುಗಿ ತನಗೆ ಮಾಯಾ ಚೆನ್ನಾಗಿ ಗೊತ್ತು ಎಂದರೆ ಮಿಕ್ಕವರೆಲ್ಲ ಅವಳನ್ನು ನಾವು ತರಗತಿಯಲ್ಲಿ ನೋಡೇ ಇಲ್ಲ ಎಂದು ಬಿಟ್ಟರು. ಆ ಹುಡುಗಿ ದೀಪಾಳನ್ನು ಕರೆದು ಇತ್ತೀಚಿನ ಮಾಯಾಳ ನಡವಳಿಕೆ ಬಗ್ಗೆ ವಿಚಾರಿಸಿದ ಕೇಶವಮೂರ್ತಿ ಹೆದರುತ್ತಲೇ ದೀಪ ಹೇಳಿದಷ್ಟು ಮಾಯಾ ಮತ್ತು ಇಕ್ಬಾಲ್ ಅಹಮದ್ 10ನೇ ತರಗತಿಯಿಂದಲೂ ಪ್ರೀತಿಸುತ್ತಿದ್ದರು. ಈಗ ಸೆಕೆಂಡ್ PUCಗೆ ಬಂದಾಗ ಅವರ ಪ್ರೇಮ ತುಂಬ ಹೆಚ್ಚಾಗಿ ಮದುವೆಯಾಗಬೇಕು ಎಂದುಕೊಂಡಿದ್ದರು. 10ನೇ ತರಗತಿ ಫೇಲಾಗಿದ್ದ ಇಕ್ಬಾಲ್ ದಿನವೂ ಕಾಲೇಜಿಗೆ ಎಂದೇ ಬರುತ್ತಿದ್ದ. ಮಾಯಾಳನ್ನು ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗುತ್ತಿದ್ದ. ಹತ್ತಿರವಿದ್ದ ವೀಕ್ಷಣೆಯ ಸ್ಥಳಗಳನ್ನೆಲ್ಲ ಅವನ ಬೈಕ್ನಲ್ಲಿ ಹೋಗಿ ಬಂದಿದ್ದರು. ಅವನು ಬಾರದಿದ್ದ ದಿನ ಅಪರೂಪಕ್ಕೆ ಒಮ್ಮೆ ತರಗತಿಗೆ ಬರುತ್ತಿದ್ದಳು. ಮಾಯಾ ಇಬ್ಬರ ಹೆಸರನ್ನು ತೋಳ ಮೇಲೆ ಹಚ್ಚಿ ಹಾಕಿಸಿಕೊಂಡಿದ್ದಾರೆ. ಇಕ್ಬಾಲ್ ಎದೆಯ ಮೇಲೆ ಕತ್ತಿಯಿಂದ ಇಬ್ಬರ ಇನಿಷಿಯಲ್ಸ್ ಕೆತ್ತಿಕೊಂಡು ಗಾಯ ಮಾಡಿಕೊಂಡಿದ್ದ. ಕೆಲಸ ಕಾರ್ಯವಿಲ್ಲದ ಇಕ್ಬಾಲ್ ಸಂಘದೋಷದಿಂದ ಹಾಳಾಗಿದ್ದ. ಅವರ ಧರ್ಮದಲ್ಲಿ ಇಲ್ಲದ ಕುಡಿತ, ಸಿಗರೇಟ್, ಡ್ರಗ್ಸ್ ಇತ್ತೀಚೆಗೆ ಹೆಚ್ಚಾಗಿತ್ತು. ಆಕ್ಷೇಪಿಸಿದ್ದ ಮಾಯಾಳಿಗೆ ಮದುವೆಯಾದರೆ ಇದೆಲ್ಲವನ್ನು ಬಿಡುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದ. ಇದ್ಯಾವುದರ ಅರಿವು ಇಬ್ಬರ ಮನೆಯವರಿಗೆ ಇರಲಿಲ್ಲ. ಇತ್ತೀಚೆಗೆ ಒಬ್ಬ ಮೌಲ್ವಿಯನ್ನು ಭೇಟಿಯಾಗಿದ್ದ. ಇಕ್ಬಾಲ್ ಮಾಯಾಳನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರಿಸಿ ನಿಗಾಹ ಮಾಡಿಸಲು ಕೇಳಿದ್ದ ಎಂಬ ವಿಷಯ ಗೊತ್ತಾಯಿತು. ತಲೆ ಮೇಲೆ ಕೈ ಹೊತ್ತು ಅಳುತ್ತಾ ಕೂತ ಮುಕ್ತಾಳನ್ನು ಪ್ರೀತಿ ಪ್ರೇಮದ ವಿಷಯ ತಂಗಿ ಹೇಳಿದ್ದಾಳೆ ಎಂದು ಕೇಳಿದ. ಈ ವಿಷಯ ತನಗೆ ಗೊತ್ತಿತ್ತು. ಆದರೆ ತಂಗಿ ಇಷ್ಟು ಮುಂದೆ ಹೋಗುವ ಧೈರ್ಯ ಮಾಡ್ತಾಳೆಂದು ತಿಳಿದಿರಲಿಲ್ಲ. ಮರ್ಯಾದೆಗೆ ಹೆದರುವ ಅಪ್ಪ ಅಮ್ಮನಿಗೆ ಏನು ಹೇಳಲಿ? ಊರಲ್ಲೆಲ್ಲ ಗೊತ್ತಾದರೆ ಗತಿಯೇನು ಎಂದು ಮುಕ್ತಾ ದುಃಖಿಸಿದಳು. ಅವಳಿಗೆ ಆಗಿರುವುದು ಇನ್ಫ್ಯಾಕ್ಚುಯೇಷನ್ ಅಷ್ಟೇ, ಅದು ಪ್ರೀತಿಯಲ್ಲ. ಒಮ್ಮೆ ಸಿಕ್ಕರೆ ಬುದ್ಧಿ ಹೇಳಿ ಕರೆದುಕೊಂಡು ಬಂದು ಬಿಡೋಣ, ಯೋಚನೆ ಮಾಡಬೇಡ ಎಂದು ಸಮಾಧಾನಪಡಿಸಿದ ಕೇಶವಮೂರ್ತಿ. ಇಕ್ಬಾಲ್ ಅಹಮದನ ಮನೆಯ ವಿಳಾಸ ಪಡೆಯುವುದು ಹೇಗೆ ಎಂದು ಯೋಚಿಸಿದರು. ಅವರು ಓದಿದ ಶಾಲೆಯಲ್ಲಿನ ಲೆಜರ್ನಲ್ಲಿ ಇರುವ ವಿಳಾಸದ ದಾಖಲೆ ಬಿಟ್ಟರೆ ಇಕ್ಬಾಲ್ನನ್ನು ತಲುಪುವ ಇನ್ಯಾವ ದಾರಿಯೂ ಕಾಣಲಿಲ್ಲ. ಸರಿ, ಅಲ್ಲಿಗೆ ಹೋಗೋಣ ಎಂದುಕೊಂಡವರು 10 ಕಿಲೋಮೀಟರ್ ದೂರದಲ್ಲಿದ್ದ ಸರ್ಕಾರಿ ಪ್ರೌಢಶಾಲೆಯ ದಿಕ್ಕಿಗೆ ಬೈಕ್ ತಿರುಗಿಸಿದರು. ಶಾಲೆ ತಲುಪಿ ಪ್ರಿನ್ಸಿಪಾಲರಿಗೆ ಎಲ್ಲ ವಿಷಯ ತಿಳಿಸಿ ಅವರ ಪರ್ಮಿಷನ್ ತೆಗೆದುಕೊಂಡು ಗುಮಾಸ್ತೆ ಹತ್ತಿರ ಹೋದರು. ಗುಮಾಸ್ತೆ ಶಂಕರಪ್ಪ, ಓ ಆ ಸಾಬ್ರ ಹುಡುಗನ ಏನು ಮಾಡ್ದ ಸಾರ್ ಆ ನನ್ನ ಮಗ? ಹುಬ್ಬೇರಿಸಿದ. ಸ್ಕೂಲ್ನಲ್ಲಿ ಇದ್ದಾಗಲೇ ಅವನು ಆ ಸಿದ್ಧ ಕೊಠಾರಿ ಏನೆಲ್ಲ ಆಟ ಆಡ್ತಿದ್ರು ಗೊತ್ತೇನು? ಬೆಂಗಳೂರಿಂದ ಬಂದಿದ್ದ ಹುಡುಗರು ನಮ್ಮ ಹುಡುಗರನ್ನು ಹಾಳು ಮಾಡ್ತಾ ಇದ್ರು. ಸ್ಕೂಲಿಂದ ಓಡಿಸಿದ್ವಿ ಸದ್ಯ. ಕೇಶವಮೂರ್ತಿ ಗಂಭೀರವಾಗಿ, ಕೆಟ್ಟತನಕ್ಕೆ ಬೆಂಗಳೂರು, ಶಿರಸಿ, ಸಿದ್ದಾಪುರ ಅಂತೆಲ್ಲ ಇರಲ್ಲ. ಮಕ್ಕಳ ಬಗ್ಗೆ ಯದ್ವಾ ತದ್ವಾ ಮಾತಾಡಬಾರ್ದ್ರಿ. ಅಡ್ರೆಸ್ ಸಿಗ್ತಾ ಅಂದವ ಪೇಪರ್ ಚೂರಿನಲ್ಲಿ ಕೊಟ್ಟ ಅಡ್ರೆಸ್ ಬರೆದುಕೊಂಡ. ಇಬ್ಬರೂ ಗೇಟಿನಿಂದ ಹೊರಗೆ ಬಂದರು. ಅರ್ಧ ಪರ್ಲಾಂಗ್ ಹೋಗುವಷ್ಟರಲ್ಲಿ ಒಂದು ದೊಡ್ಡ ಮಸೀದಿ ಕಂಡಿತು. ತಕ್ಷಣವೇ ಏನೋ ಹೊಳೆದು ಬೈಕ್ ನಿಲ್ಲಿಸಿ ಮುಕ್ತಾಳನ್ನು ಹೊರಗೆ ಬಿಟ್ಟು ತಾನು ಒಳನಡೆದ ಕೇಶವಮೂರ್ತಿ. ಆಫೀಸಿನ ತರವೇನೂ ಇರದೆ ಸರಳವಾಗಿದ್ದ ಕೋಣೆ. ಒಂದು ಬೆಂಚಿನ ಮೇಲೆ 3 ಬೆನ್ನು ತಲೆಬಾಗಿಸಿ ಕುಳಿತಿದ್ದರು. ಅವರೆದುರಿದ್ದ ಕುರ್ಚಿಯಲ್ಲಿ ತಲೆಗೆ ಕಪ್ಪು ಟೋಪಿ, ಹಸಿರು ಬಣ್ಣದ ಶಾಲು ಹೊದ್ದ ಬಿಳಿ ಗಡ್ಡದ ಎತ್ತರದ ಮನುಷ್ಯನೊಬ್ಬ ಅವರನ್ನು ಏನೋ ಗದರಿಸುತ್ತಿದ್ದನನ್ನು ಕಂಡು ಅಲ್ಲೇ ನಿಂತ. ಕಿಟಕಿಗಳಿಗೆ ಬಿಳಿ ಪರದೆ, ಹಸಿರು ಬಣ್ಣದ ಗಾರ್ಡ್ ಪೇಂಟ್ ಬಳಿದಿದ್ದ ಸಣ್ಣ ಕೋಣೆಯಲ್ಲಿ ನೀಲಿ ನಿಯಾನ್ ಬಲ್ಬು ಟುಕು ಟುಕು ಸದ್ದು ಮಾಡುತ್ತಾ ಇತ್ತು. ಎತ್ತರವಿದ್ದ ವ್ಯಕ್ತಿಯೇ ಮೌಲ್ವಿ ಇರಬಹುದು ಎಂದುಕೊಂಡು ನಮ್ಮ ಪರಿಚಯದ ಹುಡುಗಿಗೆ ನಿಮ್ಮ ಜಾತಿ ಹುಡುಗನ ಜೊತೆಗೆ ಮದುವೆ ಇತ್ತು. ಅದೇ ನಿಗಾ. ಅವರ ಮನೆಯವರು ಬರೋಕೆ ಹೇಳಿದ್ರು. ಯಾವತ್ತು ಅಂತ ಸ್ವಲ್ಪ ಹೇಳ್ತೀರಾ ಸಾರ್? ಅವರವರಲ್ಲೇ 2 ನಿಮಿಷ ಚರ್ಚಿಸಿ, ಅಂಥದ್ದೇನೂ ಇಲ್ಲ, ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರಬೇಕು, ಬೇರೆ ಯಾರನ್ನಾದರೂ ವಿಚಾರಿಸಿ ಅಂದರು. ಬಂದ ದಾರಿಗೆ ಸುಂಕವಿಲ್ಲ ಎಂದು ಬೈಕ್ ಮುಂದೋಡಿತು. 3/4 ಗಂಟೆ ಪ್ರಯಾಣದ ನಂತರ ಬೈಕ್ ಒಂದೆಡೆ ನೆರಳಲ್ಲಿ ನಿಲ್ಲಿಸಿ ಲಾಕ್ ಮಾಡಿದ ಕೇಶವಮೂರ್ತಿ ನಂತರ ಇಬ್ಬರು ಇಕ್ಬಾಲ್ ಅಹಮದ್ನ ವಿಳಾಸ ಹಿಡಿದುಕೊಂಡು ಮುಖ್ಯ ರಸ್ತೆ ದಾಟಿ ಪೀರಿಯರ್ಸ್, ಗುಜರಿ ಮಾರ್ಕೆಟ್, ಹಳೆ ಬೋರ್ಡ್ ಇದ್ದ ಸಣ್ಣ ಓಣಿಯೊಳಗೆ ಹೆಜ್ಜೆ ಹಾಕಿದರು. ಹಳೆ ಕಬ್ಬಿಣ ವಾಹನಗಳ ಬಿಡಿಭಾಗಗಳು, ಹಳೆ ಫ್ರಿಡ್ಜ್, ಬಣ್ಣಗೆಟ್ಟ ಬೀರು, ಮುರಿದ ಟೈರು ಇತ್ಯಾದಿ ನೋಡುತ್ತಾ ಮುಂದೆ ನಡೆದರು. ಇಕ್ಕಟ್ಟಾದ ಓಣಿಯ ಇನ್ನೊಂದು ಭಾಗ ಸ್ಲಮ್ನಂತಹ ದೊಡ್ಡ ಜಾಗಕ್ಕೆ ತಂದು ಬಿಟ್ಟಿತು.
ಪುಟ್ಟ ಪುಟ್ಟ ಮನೆಗಳು, ಮನೆ ಬಾಗಿಲಾಚೆ ಕೂತು ಮೀನು ತೊಳೆಯುತ್ತಿರುವ ಬುರ್ಕಾ ಧರಿಸಿದ ಹೆಣ್ಣು ಮಕ್ಕಳು, ಸೌದೆ ಒಲೆ ಮೇಲೆ ಕುದಿಯುತ್ತಿರುವ ನೀರಿಗೆ ಬಣ್ಣ ಬೆರೆಸಿ ಉದ್ದುದ್ದ ಬಿಡಿ ನೂಲನ್ನು ಅದರಲ್ಲಿ ಮುಳುಗಿಸಿ ಎತ್ತುತ್ತಿರುವ ಹುಡುಗರು, ಕಪ್ಪು ಬಿಳಿ ಟೋಪಿಗಳು, ಚೌಕಗಳ ಲುಂಗಿ ಧರಿಸಿ ಸೈಕಲ್ ರಿಪೇರಿ ಮಾಡುತ್ತಿರುವ ಗಂಡಸರು, ಹಣ್ಣು ಹಂಪಲಿನ ಗಾಡಿಗಳು, ಬೀದಿಯ ಕೋಣೆಯಲ್ಲಿ ತುಂಡು ಮಾಡಿದ ಮಾಂಸದ ಚೂರುಗಳನ್ನು ಉದ್ದುದ್ದ ಕಡ್ಡಿಗೆ ತೂರಿಸಿ ಬೇಯಿಸಿ ಮಾರುತ್ತಿದ್ದ ವ್ಯಾಪಾರಿಗಳು, ಮೊಟ್ಟೆ ಆಮ್ಲೆಟ್, ಕಬಾಬ್, ಕೈಮಾ, ಚಿಕನ್ ರೈಸ್ ತರಾವರಿ ಪಟ್ಟಿ ತೂಗಿಸಿಕೊಂಡು ಗ್ರಾಹಕರನ್ನು ಕರೆಯುತ್ತಿದ್ದ ಗಾಡಿಯವರು. ಹುರಿದ ಆಹಾರದ ಹೊಗೆ ದಟ್ಟವಾಗಿ ವಾತಾವರಣವನ್ನೆಲ್ಲ ಆವರಿಸಿಬಿಟ್ಟಿತ್ತು. ಮುಕ್ತ ವಾಸನೆ ತಡೆಯಲಾರದೆ ಆಗಾಗ ಕೆಮ್ಮುತ್ತಾ, ಸೀರೆ ಸೆರಗಿನಿಂದ ಮೂಗು ಬಾಯಿ ಗಟ್ಟಿಯಾಗಿ ಮುಚ್ಚಿಕೊಂಡು ಗಲೀಜು ತುಂಬಿಕೊಂಡಿದ್ದ ಮೋರಿಗಳನ್ನು ದಾಟಿದವಳು. ಹಂದಿಗಳ ಓಡಾಟಕ್ಕೆ ಬೆದರಿ ಕೇಶವಮೂರ್ತಿಯ ಕೈ ಬಿಗಿಯಾಗಿ ಹಿಡಿದಳು. ಅಸಹ್ಯ ಜಿಗುಪ್ಸೆ ಅವಳ ಮುಖದಲ್ಲಿ ತಾಂಡವವಾಡುತ್ತಿತ್ತು. ಅವಳ ಮುಂದೆ ಇದುವರೆಗೂ ನೋಡದ ಕೇಳದ ಹೊಸ ಪ್ರಪಂಚದ ಅನಾವರಣವಾಗಿತ್ತು. ವಾಸನೆ ಸಹಿಸಲಾರದೆ ಮುಕ್ತ ಒದ್ದಾಡುತ್ತಿದ್ದರೂ ಕೇಶವಮೂರ್ತಿ ಮಾತ್ರ ಏನೂ ಆಗದಂತೆ ಆರಾಮಾಗಿ ವಿಳಾಸ ಎಲ್ಲೆಂದು ವಿಚಾರಿಸುತ್ತಿದ್ದ. ಕೊನೆಗೂ 1-2 ಕಿಲೋಮೀಟರ್ ನಡೆದ ಮೇಲೆ ಶೀಟ್ ಮನೆಯೊಂದನ್ನು ತಲುಪಿ ವಿಳಾಸ ಇದೆ ಎಂದು ನಿಶ್ಚಯಿಸಿಕೊಂಡು ಗೇಟಿನ ಬಳಿ ನಿಂತು ಇಕ್ಬಾಲ್ ಎಂದು ಕರೆದರು. ಚಿಕ್ಕ ಅಂಗಳದಲ್ಲಿ ಅತ್ತಿಂದಿತ್ತ ಕೋಳಿಗಳು ಓಡಾಡುತ್ತಿದ್ದವು. ನಿಂತಿದ್ದ ಸೈಕಲ್, ಬೈಕುಗಳ ಮೇಲೆ ಬಟ್ಟೆ ಒಣಗಿ ಹಾಕಲಾಗಿತ್ತು. ಮೂಲೆಯಲ್ಲಿದ್ದ ಹಾಸುಕಲ್ಲಿನ ಮೇಲೆ ಪಾತ್ರೆ ತೊಳೆಯುತ್ತಾ ಕೂತಿದ್ದ ಒಬ್ಬ ಬೂಬಮ್ಮ ತಲೆ ಎತ್ತಿ, "ಓಯ್, ಏನು ಬೇಕು?" ಒರಟಾಗಿ ಕೇಳಿದಳು. "ಇಕ್ಬಾಲ್ ಬೇಕಾಗಿತ್ತು" ಅಂದಳು ಮುಕ್ತ. "ಆ ಹರಾಮ್ಖೋರ್ ಯಾವಳನ್ನೋ ಕರ್ಕೊಂಡು ಬಂದಿದ್ದ, ಲವ್ ಅಂತೆ ಲವ್ವು. ನಾನೇ ಇಬ್ಬರನ್ನೂ ಒದ್ದು ಓಡಿಸ್ದೆ. ತಮನ್ನಾ ಅವನು ಕೆಟ್ಟು ಹೋಗಿದ್ದಾನೆ. ಚೆನ್ನಾಗಿ ಓದಲಿ ಅಂತ ಆಸೆ ಮಾಡ್ಕೊಂಡಿದ್ದೆ." "ಹೌದಾ? ನೋಡಿದ್ರಾ ಆ ಹುಡುಗಿನ? ದಯವಿಟ್ಟು ಎಲ್ಲಿ ಹೋಗಿರಬಹುದು ಹೇಳಮ್ಮ?" ಅವನ ಜೊತೆ ಇದ್ದವಳು ನನ್ನ ತಂಗಿ, ತೀರಾ ಮುಗ್ದೆ, ಏನೂ ಗೊತ್ತಾಗಲ್ಲ ಅವಳಿಗೆ. "ಓಹೋ, ಏನೂ ಗೊತ್ತಾಗಲ್ಲ ಅಂದರೆ ನಮ್ಮ ಹುಡುಗನ ಜೊತೆಗೆ ಯಾಕೆ ಬರ್ತಿದ್ಲು? ಇಕ್ಬಾಲ್ ಹಾಳಾಗಿದ್ದು ಅವಳಿಂದ ಅಂತೆ. ಮನೆ ಹಾಳು ಮುಂಡೆ, ಇನ್ನೂ ಎಷ್ಟು ಹುಡುಗರನ್ನ ಹಾಳು ಮಾಡ್ತಿದ್ದಾಳು." ಏನೇನೋ ಕೆಟ್ಟ ಮಾತು ಹೇಳುತ್ತಲೇ ಇದ್ದಳು. ಮುಂದೆ ಕೇಳಲಾಗದೆ ಕಣ್ಣೀರು ತುಂಬಿಕೊಂಡಿತು ಮುಕ್ತಾಳಿಗೆ. ಗಲಾಟೆ ಕೇಳಿ 8-9 ಜನ ಹೊರಗೆ ಬಂದರು. ಹರಿದ ಪೈಜಾಮ, ಜುಬ್ಬಾ ಧರಿಸಿದ್ದ ವಯಸ್ಸಾದ ವ್ಯಕ್ತಿ ಕೋಲೂರಿಕೊಂಡು ಬಂದು ಕೋಪದಿಂದ, "ಮೇರಾ ಬೇಟಾ ಸೋನಾ ಹೇ ಸೋನಾ, ತುಮಾರೆ ಲಡ್ಕಿನೆ ಉನ್ಕೋ ದಿಮಾಗ್ ಖರಾಬ್ ಕರ್ ದಿಯಾ, ಉಸ್ಕೋ ಬರ್ತಾವ್ ಠೀಕ್ ನಹೀ ಛೋಡೂಂಗಾ ಉಸೆ." ಕೋಲಿನಿಂದಲೇ 1-2 ಏಟು ಹೊಡೆದೇ ಬಿಟ್ಟರು. ಮತ್ತಷ್ಟು ಏಟು ಬೀಳದಂತೆ ಕೋಲನ್ನು ಗಟ್ಟಿಯಾಗಿ ಹಿಡಿದ ಕೇಶವಮೂರ್ತಿ ಮುಕ್ತಾಳನ್ನು ಪಕ್ಕಕ್ಕೆ ಎಳೆದುಕೊಂಡ. ತೀರಾ ಒರಟಾದ ಆ ಕುಟುಂಬದವರ ಜೊತೆ ಮಾತನಾಡಿ ಪ್ರಯೋಜನವಿಲ್ಲ ಎಂದರಿತವ ತಾನು ಟೀಚರ್ ಎಂಬ ವಿಷಯ ತಿಳಿಸಿ ಮತ್ತೆ ಬಂದರೆ ಫೋನ್ ಮಾಡಲು ಆತ್ಮಾರಾಮ್ ಶಾಲೆಯ ನಂಬರ್ ಕೊಟ್ಟು ಕೈ ಮುಗಿದು ಅಲ್ಲಿಂದ ಹೊರಬಿದ್ದ. ತನ್ನ ತಪ್ಪಿಲ್ಲದೆ ನೋವು ಅವಮಾನ ಅನುಭವಿಸಿದ ಮುಕ್ತ ಸಣ್ಣಗೆ ಅಳುತ್ತಿದ್ದಳು. "ಅಳಬೇಡ ಮುಕ್ತ, ದಯವಿಟ್ಟು ಇದನ್ನೆಲ್ಲ ಒಂದು ಕಹಿ ನೆನಪೆಂದು ಮರೆತು ಬಿಡು. ಇನ್ನು ಮಾಯಾಳ ವಿಷಯ, ಇಲ್ಲೇ ಎಲ್ಲೋ ಇದ್ದಾಳೆ, ಸಿಗುತ್ತಾಳೆ. ಇಷ್ಟೊತ್ತಿಗೆ ಸುಸ್ತಾಗಿ ಹೋಗಿರಬಹುದು ಪಾಪ." ಸಂತೈಸಿ ಹೊರಡಿಸಿದ ಕೇಶವಮೂರ್ತಿ ಮತ್ತೆ ಸಮಾಧಾನ ಹೇಳುತ್ತಲೇ ಮುಕ್ತಾಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಮುಖ್ಯ ಬಸ್ ನಿಲ್ದಾಣದ ಹತ್ತಿರವಿದ್ದ ಶ್ರೀ ಉಡುಪಿ ಕೃಷ್ಣ ಭವನಕ್ಕೆ ಕರೆದೊಯ್ದು ಫ್ಯಾಮಿಲಿ ರೂಮ್ನಲ್ಲಿ ಕೂರಿಸಿ ದೋಸೆ, ಕಾಫಿಗೆ ಆರ್ಡರ್ ಮಾಡಿದವ ಹೊರಗಡೆ ಕೌಂಟರಿನಲ್ಲಿ ಕೂತ ಹೋಟೆಲ್ ಮಾಲೀಕನ ಬಳಿ ಮಾತಿಗಿಳಿದ. ಒಂದು ಹುಡುಗಿಯನ್ನು ಹುಡುಕುತ್ತಾ ಬಂದಿದ್ದೇವೆಂದು ತಿಳಿಸಿ ಹತ್ತಿರವಿರುವ ಲಾಡ್ಜ್ಗಳು ವಿವರಗಳನ್ನು ಸಂಗ್ರಹಿಸಿದ. ಮನೆಯಿಂದ ಹೊರದಬ್ಬಿಸಿಕೊಂಡ ಇಕ್ಬಾಲ್ ಮಾಯಾಳನ್ನು ಕರೆದುಕೊಂಡು ಇಷ್ಟು ಬೇಗ ಊರು ಬಿಟ್ಟು ಹೋಗಿರಲಾರ ಎಂಬುದು ಅವನ ಅನಿಸಿಕೆಯಾಗಿತ್ತು. ರೈಲ್ವೆ ನಿಲ್ದಾಣ ಎಲ್ಲೆಂದು ಕೇಳಿಕೊಂಡ. ಮಾನವನೊಳಗೆ ಕುಳಿತಿದ್ದ ಮುಕ್ತಾಳನ್ನು ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಸರಿಯಾಗಿ ನೋಡಿದ ಕೇಶವಮೂರ್ತಿ. ನೀಲಿ ಬಣ್ಣದ ಸೀರೆ, ಅದೇ ಬಣ್ಣದ ರವಿಕೆಯಲ್ಲಿ ಬಹಳ ಮುದ್ದಾಗಿ ಕಾಣುತ್ತಿದ್ದಳು. ಮಾಯಾಳಷ್ಟು ಸುಂದರಿಯಲ್ಲದಿದ್ದರೂ ಉದ್ದ ಕೂದಲು, ಗೋಧಿ ಮೈಬಣ್ಣದ ಎತ್ತರದ ನಿಲುವಿನ ಹೆಣ್ಣು. ಅವಳ ಗಾಂಭೀರ್ಯ ಅವಳಿಗೆ ವಿಶೇಷ ಸೌಂದರ್ಯ ತಂದುಕೊಟ್ಟಿತ್ತು. ತಂಗಿಗಾಗಿ ಇಷ್ಟೊಂದು ಜವಾಬ್ದಾರಿ ತೆಗೆದುಕೊಂಡು ಓಡಾಡಿದವಳ ಗುಣಕ್ಕೆ ಮನಸ್ಸು ಮೆಚ್ಚುಗೆ ಸೂಚಿಸಿತು. ತನಗರಿವಿಲ್ಲದಂತೆ ದೋಸೆ ಮುರಿದು ಚಟ್ನಿಯೊಂದಿಗೆ ಮುಕ್ತಾಳ ಬಾಯಲ್ಲಿಟ್ಟ. ಅವನ ಚರ್ಯೆಗೆ ಬೆದರಿ ಆಶ್ಚರ್ಯದಿಂದ ನೋಡಿದವಳಿಗೆ ಕೇಶವಮೂರ್ತಿಯ ಕಣ್ಣಿನಲ್ಲಿ ಹೊಸದೇನೋ ಭಾವ ಗೋಚರಿಸಿತು. ಹಾಗಾದರೆ ಮುಕ್ತಾಳ ತಂಗಿಯು ಮುಕ್ತಾಳಿಗೆ ಸಿಗ್ತಾಳಾ ಅಥವಾ ಸಿಗಲ್ವಾ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ.